share and subscribe to my channel Vainushree Kitchen and Vlogs. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈನುಶ್ರೀ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 6 o'clock ಆಗಿದೆ. ಸೊ ಮಾರ್ನಿಂಗ್ ಟೈಮ್ ನಮ್ಮ ಮನೆ ಮೇಲೆ ತುಂಬ ಚೆನ್ನಾಗಿರುತ್ತೆ ಓಡಾಡೋದಕ್ಕಿಲ್ಲಿ. ಒಂದು 5 ನಿಮಿಷ ಇಲ್ಲಿ ಬಂದು ವಾಕ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲಿ ನೋಡಿದ್ರೂ ಬರ್ಡ್ ಸೌಂಡೇ ಕೇಳಿಸ್ತಾ ಇರುತ್ತೆ. ಸೊ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಪೂಜೆ ಇದೆಯಲ್ವಾ, ಪ್ರತಿಷ್ಠಾಪನೆ ಇದೆಯಲ್ವಾ. ಸೊ ಅದಕ್ಕೇ ಮಾರ್ನಿಂಗೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ. ಸೊ ರಂಗೋಲಿನೂ ಕಲರ್ಸ್ ಎಲ್ಲ ಹಾಕಿದ್ದೀನಿ, ಸ್ಪೆಷಲ್ ಡೇ ಅಂತ. ಸೊ ನಮ್ಮ ವೈನು ಡ್ಯಾನ್ಸ್ ಮಾಡ್ತಿದ್ದಾಳೆ. ನ್ಯೂಸ್ ಚಾನಲ್ ಹಾಕಿದ್ದೆ. ಸೊ ಅದರಲ್ಲಿ ರಾಮನ ಬಗ್ಗೆ ಎಲ್ಲ ತೋರಿಸ್ತಾ ಇದ್ರು. ಅದು ನೋಡಿ ಇವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅದರಲ್ಲಿ ಭಜನೆ ಮಾಡ್ತಾ ಇದ್ರೆ ಅವಳಿಗೇನೋ ಒಂಥರ ಖುಷಿ ಆಗ್ತಾ ಇದೆ. ನಾನು ಬೆಳಗ್ಗೆ ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಬೇಗ ಆಗುತ್ತೆ ಅಂತ. ಸೊ ಯಾರಿಗೇ ಆದರೂ ಈಸಿ ತಿಂಡಿ ಉಪ್ಪಿಟ್ಟೇನೆ. ಸೊ ಈ ಕೆಲಸ ಎಲ್ಲ ಇರುತ್ತಲ್ವ, ಬೇರೆದೇನು ಮಾಡೋಕ್ಕಾಗಲ್ಲ ಅಷ್ಟು ಬೇಗ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ನಾನು ನನ್ನ ಮಗಳಿಬ್ಬರು ಸ್ನಾನ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸೊ ಮಂತ್ರಾಕ್ಷತೆ ಕೊಟ್ಟಿದ್ರಲ್ವ ಅಯೋಧ್ಯೆದು. ಸೊ ಅದು ನಾನಿಲ್ಲೇ ಗಣೇಶನ ಹತ್ರನೇ ಇಟ್ಟೆ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇದೊಂಥರ ಎಲ್ಲರಿಗೂ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇಡೀ ಇಂಡಿಯಾನೇ ಎಷ್ಟೊಂದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಶ್ರೀರಾಮ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ, ಎಲ್ಲರೂ ಏನೇನು ಬಯಸ್ತಾರೋ ಎಲ್ಲರಿಗೂ ಖುಷಿ ಸಂತೋಷನೇ ನೀಡಲಿ ಅಂತಲೇ ಬೇಡ್ಕೊತೀನಿ. ಸೊ ನಮ್ಮದು ಬೆಳಗ್ಗೆನೇ ಪೂಜೆ ಆಯಿತು. ನನ್ನ ಮಗಳಿಗೂ ಅಷ್ಟೇ ಭಕ್ತಿ ದೇವ್ರ ಮೇಲೆ. ಅದು ಯಾರು ಹೇಳ್ಕೊಟ್ರು ಅನ್ನೋದೇ ಗೊತ್ತಿಲ್ಲ, ಬಟ್ ಅಷ್ಟು ಭಕ್ತಿ ತೋರಿಸ್ತಾಳೆ ದೇವ್ರ ಮೇಲೆ. ಆಂಜನೇಯನ ಆಂಜೇಶ ಅಂತಾಳೆ, ಗಣೇಶನ ಅದೇನೋ ಅಂತಾಳೆ. ಒಟ್ಟಿನಲ್ಲಿ ಪೂಜೆ ಮಾಡಬೇಕಾದ್ರೆ ಹಿಂದಿಂದೇನೆ ಸುತ್ತುತ್ತಾನೇ ಇರ್ತಾಳೆ. ಸೊ ನಮ್ಮ ಮನೆಗೂ ಶ್ರೀರಾಮನ ಕೃಪೆ ಇದೆ, ಮಂತ್ರಾಕ್ಷತೆ ಬಂದಿದೆ ನಮ್ಮ ಮನೆಗೂ. ಸೊ ಅದನ್ನು ನಾನು ಪೂಜೆ ಮಾಡಿದಾಗೆಲ್ಲ ಅಲ್ಲಿಟ್ಟು ಪೂಜೆ ಮಾಡ್ತೀನಿ. ನಮ್ಮ ಮನೇಲಿ ಸಿಂಪಲ್ಲಾಗಿ ಪೂಜೆ ಅಷ್ಟೇ, ತುಂಬ ಏನು ಜೋರಾಗೇನು ಇರಲ್ಲ. ಸೊ ಎಲ್ಲ ಪೂಜೆ ಎಲ್ಲ ಆಯಿತು. ಸೊ ಬಟ್ಟೆ ಸ್ವಲ್ಪ ವಾಷಿಂಗ್ ಮಿಷನ್ಗೆ ಹಾಕೋದಿತ್ತು, ಹಾಕ್ತಾಯಿದ್ದೀನಿ. ಹಿಂಗೆ ಕೆಲಸಗಳು ಒಂದ್ರ ಮೇಲೆ ಒಂದು ಇದ್ದೇ ಇರುತ್ತೆ. ಒಂದು ಸ್ವಲ್ಪನೂ ಅದೇನೋ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಕೆಲಸಗಳು ಇದ್ದೇ ಇರ್ತದೆ. ಮಕ್ಕಳಿರೋ ಮನೆ ಅಲ್ವಾ, ಅಷ್ಟು ಕೆಲಸ ಇದ್ದೇ ಇರುತ್ತೆ.
ಬಟ್ಟೆ ಕತೆ ಮುಗೀತು. ಬಂದು ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ವೈನು ಮಲಗಿದ್ದಾಳೆ. ಸೊ ಅಷ್ಟರಲ್ಲೇ ಅಡುಗೆ ಮಾಡಿ ಮುಗಿಸ್ಬೇಕು. ಎದ್ದೊಳಿದ್ರೆ ಮತ್ತೆ ಅಡುಗೆ ಮಾಡೋಕ್ಕೆ ಏನಕ್ಕೂ ಬಿಡೋದಿಲ್ಲ, ಅವಳಿಂದನೇ ಓಡಾಡ್ತಿರ್ಬೇಕು. ಸೊ ಅದಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಈಗ ಇವತ್ತು ಹೆಸರು ಬೇಳೆ ಮತ್ತು ಬೇಳೆ ಹಾಕಿ ದಾಲ್ ಸಾರು ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಒಳ್ಳೆಯದು. ಆ್ಯಂಡ್ ಇದು ತಂಪು ಕೂಡ. ಬರೀ ಬೇಳೆ ಹಾಕದೆ ಸ್ವಲ್ಪ ಹೆಸರು ಬೇಳೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಅದು ಕೊಡು ಇದು ಕೊಡು ಅಂತ ಎದ್ದ ತಕ್ಷಣವೇ. ಸೊ ನೋಡ್ತಾ ಇದ್ದೀನಿ. ನಾನಂತೂ ಚಾನಲ್ ಚೇಂಜ್ ಮಾಡೇ ಇಲ್ಲ, ಬೆಳಗ್ಗೆಯಿಂದ ಇದನ್ನೇ ಹಾಕಿದ್ದೀನಿ. ಸೊ ನಾವಂತೂ ಅಲ್ಲೋಗಿ ಡೈರೆಕ್ಟಾಗಿ ನೋಡೋಕ್ಕಾಗಿಲ್ಲ. ಸೊ ಇಲ್ಲಾದರೂ ನೋಡಿ ಖುಷಿ ಪಡೋಣ ಅಂತ. ಸೊ ತುಂಬ ಖುಷಿ ಆಯಿತು ದೇವರು ನೋಡಿ ನನಗಂತೂ. ಸೊ ಲೈಫಲ್ಲಿ ಒಂದು ಸಲನಾದರೂ ಹೋಗ್ಬೇಕು ಅಲ್ಲಿಗೆ. ಈಗ ತಾನೇ ಮಲಗಿ ಎದ್ದಿದ್ದಾಳೆ. ಸೊ ಅವಳಿಗೂ ಅಷ್ಟೇ ಬೆಳಗ್ಗೆ ಅಕ್ಷತೆ ಹಾಕ್ಸ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಈಗ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಭಕ್ತಿ ಇದೆ ಅವಳಿಗೆ. ಮೊಕ್ಕೋ ಅಂದರೆ ಎಷ್ಟು ಚೆನ್ನಾಗಿ ಮೊಕ್ಕೊಂತಾಳೆ ದೇವರಿಗೆ. ಹಂಗೆ ಮೊಕ್ಕೋಬೇಕು. ಮೊಕ್ಕೋ, ಮುದ್ದಿಕ್ಕು ಚಾಮಿಗೆ, ಮುದ್ದಿಕ್ಕು. ಚಾಮಿ ಕಾಪಾಡಪ್ಪ. ನಾನು ಅಡುಗೆ ಆಗಿದ ತಕ್ಷಣವೇ ಸೊ ಗ್ಯಾಸಲ್ಲಿರೋದೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಸೊ ಏನಕ್ಕೆ ಅಂದರೆ ಹಂಗಂಗೆ ಇದ್ದರೆ ನನಗೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ತೀನಿ ಯಾವಾಗ್ಲೂ. ಸೊ ಅಡುಗೆ ಆಗಿದ ತಕ್ಷಣ ಯಾವಾಗ್ಲೂ ಕ್ಲೀನ್ ಮಾಡ್ತೀನಿ. ಕುಕ್ಕುರಿ ಹಾಕ್ಬೇಕಾ ತಗೋ. ಕುರ್ಕುರೆ ಆ ಥರದ್ದೆಲ್ಲ ಜಾಸ್ತಿ ಕೊಡಲ್ಲ ನಾನು, ಆದ್ರೂ ಮಕ್ಕಳು ಕೇಳ್ತಾರಲ್ವ ಅಂತೇಳಿ ಅದು ಒಂದು ಪ್ಯಾಕೆಟ್ನೇ ನಾನು 2-3 ದಿನ ಕೊಡ್ತೀನಿ ಹಂಗೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಟ್ಟು. ಸೊ ಮುಂಚೆ ಎಲ್ಲ ತುಂಬ ಜಾಸ್ತಿ ತಿನ್ನೋಳು, ಈಗ ಅದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ. ಸೊ ಇದು ಇಲ್ಲಿ ನಮ್ಮ ಮನೆ ಹತ್ರ ಮಕ್ಕಳೆಲ್ಲ ರಾಮನ ವೇಷ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ರು. ಸೊ ಅದನ್ನ ವೀಡಿಯೋ ಮಾಡಿದೆ. ಎಲ್ಲಮ್ಮ ಅಜ್ಜಿ? ಎಲ್ಲೈತಜ್ಜಿ? ನಮ್ಮ ಪಕ್ಕದ ಮನೆ ಅಜ್ಜಿ ನಮ್ಮ ವೈನುಗೆ ಫ್ರೆಂಡು. ಅಜ್ಜಿ ಈ ಕಡೆ ಹೂವು ಕೀಳಕ್ಕೆ ಬಂದಾಗೆಲ್ಲ ಮಾತಾಡಿಸ್ತಾಳೆ ಏ ಅಜ್ಜಿ ಅಜ್ಜಿ ಅಂತ. ಅವರಿಬ್ಬರು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಆ್ಯಂಡ್ ರಾಮನ ಬಗ್ಗೆ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಅವರು ಭಕ್ತಿನ ಅಂದರೆ ತೋರಿಸ್ತಾ ಇದ್ದಾರೆ. ನಂಗೆ ಅದು ಭಾರಿ ಖುಷಿ ಆಯಿತು. ಮಕ್ಕಳು ಅಷ್ಟೇ ಎಷ್ಟೊಂದು ನೀಟಾಗಿ ರಾಮನ ವೇಷ, ಸೀತೆದು, ಆಂಜನೇಯನ ವೇಷ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ನೆಕ್ಸ್ಟ್ ನಾವಿಲ್ಲಿ ಸಂಜೆ ದೇವಸ್ಥಾನಕ್ಕೆ ಬಂದ್ವಿ, ಆಂಜನೇಯನ ದೇವಸ್ಥಾನಕ್ಕೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಈಗೊಂದು ಆರತಿ ಮಾಡ್ತಾರೆ 500. ಸೊ ಈ ಬೆಳಕಲ್ಲಿ ನಾನು ಆಂಜನೇಯ ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಅಷ್ಟೇ ಒಂದು ಪ್ಲೆಸೆಂಟ್ ಫೀಲ್ ಕೊಡುತ್ತೆ ನನಗೆ. ಅದೇನೋ ಗೊತ್ತಿಲ್ಲ, ನನಗೆ ಅಷ್ಟಿಷ್ಟ ಆಂಜನೇಯ ಅಂದರೆ. ರಾಮನ ಭಕ್ತ ಆಂಜನೇಯ. ಸೊ ರಾಮನಿಗೆ ಒಂದು ಒಳ್ಳೆ ನೆಲೆ ಸಿಕ್ಕಿದೆ, ಅದೊಂದು ಖುಷಿ ವಿಚಾರ ಇವತ್ತು. ಸೊ ಅದಕ್ಕೆ ಇವತ್ತು ತುಂಬ ಜನ ಸೇರಿದ್ದಾರೆ ದೇವಸ್ಥಾನದ ಹತ್ರ. ನೆಕ್ಸ್ಟ್ ಇಲ್ಲಿ ಅನ್ನದಾನ ಕಾರ್ಯಕ್ರಮನೂ ಮಾಡ್ತಿದ್ದಾರೆ. ಸೊ ತುಂಬ ಜನ ಸೇರಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅನ್ನದಾನ ಮಾಡ್ತಿರೋಂಥವ್ರಿಗೂ ಒಳ್ಳೇದಾಗಲಿ, ಅದೇವ್ರು ಒಳ್ಳೇದನ್ನು ಮಾಡಲಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ವಾಚ್ ಮಾಡ್ತಾ ಇರೋದಕ್ಕೆ.